ಮೊದಲಿಗೂ ಈಗ್ಲೂ ಜನರಿಗೆ ಬೇಕು ಅನ್ಸಿದೆ. ಅರ್ಥ ಆಗೋ ವಿಷಯನೇ ಅರ್ಥ ಆಗ್ತಿಲ್ಲ ಅನ್ನೋದೊಂದು ಆಗಿತ್ತು. ಈಗ ಅರ್ಥನೂ ಕೂಡ ಆಗ್ತಿದೆ. ಬಟ್ ನೀವೇನೋ ಈ ಟೈಮ್ ಅಲ್ಲೇ ಏನೋ ಆಗ್ಬೇಕು, ಜನ ಇಷ್ಟರಲ್ಲೇ ಅರ್ಥ ಮಾಡ್ಕೋಬೇಕು, ಮುಂದಿನ ಚುನಾವಣೆಗೆ ಅದ್ರ ಫಸಲು ಬರಬೇಕು, ಫಲಿತಾಂಶ ಬರಬೇಕು ಅಂತ ಆತರ ಏನು ಇಲ್ಲ ನನಗೆ. ಆತರ ಏನಿಲ್ಲ, ನಿಜವಾಗ್ಲು ಇದು ಹೇಳ್ತಿರೋದಿಲ್ಲ. ಇದು ಬೇಕು ಅನ್ಸಿದ್ರೆ ಆಗತ್ತೆ. ಆಮೇಲೆ ಬೇಕು ಅನ್ಸೋದು ಯಾರಿಗ್ ಬೇಕಾಗಿರೋದು? ಇದು ಪ್ರತಿಯೊಬ್ಬರಿಗೂ ನಮಗ್ ಅನ್ಸ್ಬೇಕಿದು. ನಿಮ್ಗೆ ಈಗಿರೋ ಸಿಸ್ಟಮೇ ಚೆನ್ನಾಗಿದೆ ಅನ್ಸಿದ್ರೆ ಬೇಕಾಗಿಲ್ಲ ಬದಲಾವಣೆ ನಿಮ್ಗಷ್ಟೇ. ಬಟ್ ಇದೆಲ್ಲದರ ಕಾನ್ಸೆಪ್ಟ್ ವಿಷಯ ಅದೇನೆ, ಎಲ್ರಿಗೂ ಬೇಕು, ಎಲ್ರಿಗೂ ಅವಶ್ಯಕತೆ ಇದೆ, ಹೌದು ಸತ್ಯ. ಆದ್ರೆ ಇದರ ಕಾನ್ಸೆಪ್ಟ್ ಉಪೇಂದ್ರ ಅವ್ರದ್ದು. ನಾನಲ್ಲ ಇವ್ರೆ, ಸಂವಿಧಾನನೇ ಇದೆಯಲ್ಲ, ಅದ್ರಲ್ಲಿ ಇನ್ನೇನ್ ಹೇಳಿದ್ದಾರೆ? ಯಾರ ಸಂವಿಧಾನದಲ್ಲಿ 50 ಕೋಟಿ ಖರ್ಚು ಮಾಡಿ ಉತ್ತಮ ಪ್ರಜಾಕೀಯ. ಕೇಳಿ ಒಂದ್ ನಿಮಿಷ, ಸಂವಿಧಾನದಲ್ಲಿ ಆತರ ಏನ್ರ ಇದೆಯಾ? ಖರ್ಚು ಮಾಡಿ ಪಬ್ಲಿಸಿಟಿ ಮಾಡ್ಬೇಕು ನೀವು? ಇಲ್ಲ ಅಲ್ವಾ? ಇಲ್ಲ ಇಲ್ಲ. ಮತ್ತೆ ಎಲ್ಲವೂ ಕರೆಕ್ಟ್. ಇವಾಗ ಎಲೆಕ್ಷನ್ ಕಮಿಷನ್ ಒಂದ್ ಲಿಮಿಟ್ ಹಾಕಿದ್ಯಲ್ಲ ಗುರುವೆ, ಎಷ್ಟ್ ಹಾಕಿರ್ಬೋದು ಹೇಳಿ? ಒಂದ್ MLA ಎಲೆಕ್ಷನ್ ಎಷ್ಟು ಖರ್ಚು ಮಾಡ್ಬೇಕು? 20-30-40 ಲಕ್ಷವರೆಗೂ ಅವಕಾಶ ಕೊಟ್ಟರು ಕೂಡ ಅದನ್ನ ಒಂದ್ ಬೂತ್ ಖರ್ಚು ಮಾಡ್ಬಿಡ್ತಿದ್ದಾರೆ ಇವತ್ತು. ಅಲ್ಲ, ಇವತ್ತು ನಾವೇ ಏನ್ ಸಂವಿಧಾನಕ್ಕೆ ನಾವ್ ಇದು ಕೊಡ್ತಾ ಇದೀವಿ? ಎಲೆಕ್ಷನ್ ಕಮಿಷನ್ 20 ಲಕ್ಷ ಅಂದ್ರೆ ಇಲ್ಲಿ 20 ಕೋಟಿ ಖರ್ಚು ಮಾಡ್ತಾರೆ ಅಂತ ನಾವ್ ಆರಾಮ ಓಪನ್ ಆಗಿ ಮಾತಾಡ್ಕಂತಿದೀವಿ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಎಲ್ಲಿವರೆಗೂ ಬಂದ್ಬಿಟ್ಟಿದೀವಿ ನಾವು ಅಂತ. ಅಂದ್ರೆ ಸತ್ಯ ಇರೋದು ಇದು. 20 ಲಕ್ಷದ ಮೇಲೆ ಖರ್ಚು ಮಾಡಂಗಿಲ್ಲ ರೀ, ಅದು ಕಾನೂನು ಬಾಹಿರ. ನಾನೇ ಓಪನ್ ಆಗಿ ಕುತ್ಕೊಂಡು ಹೇಳ್ತೀನಿ, ಎಲ್ರಿ ಆಗತ್ರಿ, 50 ಕೋಟಿ ಕಡಿಮೆ ಆಗಲ್ಲ. ನನ್ ತೊಗೊಳಗ್ ಅರೆಸ್ಟ್ ಮಾಡಿ ಒಳಗಡೆ ಹಾಕ್ಬೇಕು ನೀವು. ಕರೆಕ್ಟ್ ತಾನೆ? ಆಯೋಗ ಫೇಲ್ ಆಗಿದೆ. ಆಯೋಗ ಈಗ ಒಂದು ಎಕ್ಸಾಮ್ ನಡೆಸ್ಬೇಕಾದ್ರೆ ಆ ಎಕ್ಸಾಮ್ ಬೋರ್ಡ್ ಇರುತ್ತೆ, ಆ ಬೋರ್ಡ್ ಕಾಪಿ ಹೊಡಿದಂಗೆ ಸರಿಯಾದ ಟೈಮ್ಗೆ ರಿಸಲ್ಟ್ ಕೊಡಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಂಡಿರುತ್ತೆ. ಬಟ್ ಚುನಾವಣಾ ಆಯೋಗ ಇಷ್ಟೆಲ್ಲ ಕಣ್ ಮುಂದೆ ನಡೀತಾ ಇದ್ರು ಕೂಡ ಅದನ್ನ ತಡೆಗಟ್ಟುವಲ್ಲಿ ಚುನಾವಣಾ ಆಯೋಗ ಫೇಲ್ ಆಗಿದೆ. ನೆಕ್ಸ್ಟ್ ನಾವು ಅವ್ರಿಗೆ ಬೈಕೊಂಡ್ ಕೂತ್ಕೊಂತೀವಿ ಅಷ್ಟೇ. ಕೇಳಿ, ಇಲ್ಲಿ ಏನು ಬೇರೆ ಪ್ರಯೋಜನ ಇಲ್ಲ. ಮತ್ತೆ ಜನರ ಹತ್ರ ಬರುತ್ತೆ. ನಾನ್ ತಾನೇ, ನನಗ್ ತಾನೇ ಬೇಕಾಗಿರೋದು, ನಾನ್ ಮಾಡ್ಬೇಕು. ಈಗ ಇವ್ರಿಗೆಲ್ಲ ಬೇಕು, ಇವ್ರು ಇನ್ವಾಲ್ವ್ ಆಗ್ಬೇಕು. ಇಲ್ಲಿ ಏನ್ ಗೊತ್ತಾ, ನಮಗ್ ಬೈಯೋದ್ರಲ್ಲಿ ಖುಷಿ ಇದೆ, ನಮ್ಗೆ ಸೊಲ್ಯೂಷನ್ ಬೇಕಾಗಿಲ್ಲ. ಇಲ್ಲಿ ಸೊಲ್ಯೂಷನ್ ಸಿಕ್ಬಿಟ್ರೆ ಬೋರ್ ಆಗ್ಬಿಡುತ್ತಲ್ಲ ಲೈಫ್. ಸೊಲ್ಯೂಷನ್ ಬೇಡ, ನಾನೇನು ಮಾಡಲ್ಲ. ಇವಾಗ ರಿಸಲ್ಟ್ ಬೇಡ, ರೀಸನ್ಸ್ ಬೇಕಷ್ಟೇ. ರೀಸನ್ಸ್ ಬೈಬೇಕು, ಅವ್ನ್ ಸರಿ ಇಲ್ಲ, ಇವ್ನ್ ಸರಿ, ಅವ್ನ್ ಖುಷಿ. ಏನ್ ಬೈದ್ರೆ ಅವನು ಯಾವ ಸ್ಟೇಟ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಇವನ್ ಮುಂದಿಲ್ಲ. ಬಟ್ ಅಲ್ಲ, ನೀವೇನೇ ಅದನ್ನ ಹೇಳಿದ್ರು ಕೂಡ ಉತ್ತಮ ಪ್ರಜಾಕೀಯ ಉಪೇಂದ್ರ ಅವರ ಕೂಸು. ಲೈಕ್ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆಲ್ಲ ಇದೆ, ಹೌದು ಸತ್ಯ. ಆದ್ರೆ ಉತ್ತಮ ಪ್ರಜಾಕೀಯ ಅಂತ ಬಂದ ತಕ್ಷಣ ಜನಗಳ ಕಣ್ಣಿಗೆ ಕಾಣೋದು ಉಪೇಂದ್ರ ಅವರು. ಉಪೇಂದ್ರ ಅವರು ಈ ಅವೇರ್ನೆಸ್, ಈ ಲೆಕ್ಕಾಚಾರಗಳಾಗ್ಬೇಕು, ಒಳ್ಳೇದಾಗ್ಬೇಕು ಅನ್ನೋ ಒಳ್ಳೆ ಮನಸ್ಸಿಂದ ಒಳ್ಳೆ ವಿಚಾರಗಳನ್ನ ಇಟ್ಕೊಂಡು ನೀವೆಲ್ಲರೂ ಕೂಡ ಇದ್ ಮಾಡ್ತಿದ್ರಿ. ಬಟ್ ಇನ್ನೊಂದಷ್ಟು ಟೈಮ್ ಕೊಡ್ಬೇಕು ಅಂತ ಏನಾದ್ರು ಅನ್ಸಿದ್ಯಾ ಅಂತ ನಾನು ಕೇಳಿದೆ. ನನ್ನ ಯಾವತ್ತು ಇದೇನು ಈಗ ನಾಳೆ ಆಗ್ಬೇಕು ಅಂತ ಹೇಳ್ತಿಲ್ಲ ಗುರುವೆ. ನಾನೇನ್ರ ಹೇಳ್ತಾ ಇದ್ದೀನ, ನಿಮ್ಗೆ ಯಾವಾಗ ಬೇಕೋ ಅವಾಗ ಆಗತ್ತೆ. ಅದಕ್ಕೂ ನೀವೇ ಡಿಸಿಷನ್. ಯಾಕಂದ್ರೆ ನಿಮ್ಮ ಹತ್ರನೇ ಇರೋದು ಅಧಿಕಾರ, ಶಕ್ತಿ ಇರೋದು ನಿಮ್ಮ ಹತ್ರ ಓಟ್ ಇರೋದು, ನಿಮ್ಮಂತ ಯುವಕರ ಹತ್ರ ಓಟ್ ಇರೋದು. ನೀವು ಡಿಸೈಡ್ ಮಾಡ್ಬೇಕು. ನೀವೇ ಊರಲ್ಲಿ ನಿಮ್ ಕಡೆ ನೀವೇ ಸೇರ್ಕೊಳ್ಳಿ, ನೀವೇ ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ನೀವೇ ಯಾರು ಬೇಕು ಸೆಲೆಕ್ಟ್ ಮಾಡಿ ಅವನ್ನ ಎಲೆಕ್ಷನ್ ಮೂವ್ ಮಾಡಿ ಒಳ್ಳೆಯವ್ನ ಆಯ್ಕೆ ಮಾಡಿ ವ್ಯವಸ್ಥೆ ಸರಿ ಮಾಡ್ಕೊಳ್ಳಿ. ಅಲ್ಲ, ಇಷ್ಟು ಮಾಡಿ ಅಷ್ಟಾರು ಮಾಡ್ಲೇಬೇಕಲ್ಲ. ಈಗ ನಾನೊಂದ್ ಆಪ್ ಮಾಡ್ತೀನಿ, ನಾನು 10 ಕಡೆ ಇದ್ರ ಬಗ್ಗೆ ಹೇಳ್ತೀನಿ. ನನಗೆ ಎಷ್ಟು ಸಾಧ್ಯವೋ ಅಷ್ಟು ಇದನ್ನ ಹೇಳ್ತಾ ಹೋಗ್ತೀನಿ. ಕರೆಕ್ಟ್ ಅಲ್ವಾ? ಮಾಡ್ಬೇಕಾದವ್ರು ಯಾರು? ನಾನು ಆಪ್ ಮಾಡಿ ಕೊಟ್ಟಿದ್ದೀನಿ ಗುರು ನಿಮ್ಗೆ, ನೋಡಿ ಇದನ್ನ ಅಂತ. ಅಟ್ಲೀಸ್ಟ್ ನೋಡೋಕೆ ರೆಡಿ ಇಲ್ಲ ಅಂದ್ರೆ ನಾನೇನ್ ಮಾಡ್ಲಿ? ಬಟ್ ನೀವ್ ಅದನ್ನ ನೋಡಿ ಮುಂದುವರ್ಸಿ ಹೋಗಿ ಮಾಡಿ. ಅಲ್ಲ, ಮಾಡ್ಬೋದಲ್ವಾ? ಮಾಡ್ಬೋದು. ಏನಿಲ್ಲ ನಿಮ್ ಕೆಲ್ಸ. ನೀವು ಅದು ಕೂಡ ಏನು ಇವಾಗ ಏನ್ ಗೊತ್ತಾ ಇರೋ ಕೆಲ್ಸ ಹೇಳಿದ್ರು, ಅಯ್ಯೋ ಫುಲ್ ನಮ್ಗೆ ಹೇಳ್ತಾ ಇದಾರೆ ಇವ್ರು. ಏನಿಲ್ಲ ಸ್ವಾಮಿ, ಎಷ್ಟೋ ನೋಡ್ತೀರಾ, ಎಷ್ಟೋ ಇನ್ಸ್ಟಾಗ್ರಾಮ್ ಅಲ್ಲಿ ಇದ್ರಲ್ಲಿ 2 ನಿಮಿಷ ಡೌನ್ಲೋಡ್ ಮಾಡಿ ನೀವಲ್ಲಿ ರಿಜಿಸ್ಟರ್ ಆಗಿ ಒಂದ್ಸತಿ ಯಾವಾಗ್ಲೂ ಒಂದ್ ವಾರಕ್ಕೆ ಒಂದ್ಸತಿ ತೆಗೆದು ನೋಡಿ ಯಾರ ಇದಾರ ಅಂತ ಗೊತ್ತಾಗತ್ತೆ. ಅವನೇ ನೋಟಿಫಿಕೇಶನ್ ಹಾಕಿರ್ತಾನೆ, ನನ್ನ ಮೀಟ್ ಮಾಡ್ಬೇಕಾದ್ರೆ ಒಂದು ವಿಡಿಯೋ ಕಾಲ್ ಬರ್ತೀನಿ ಈ ಟೈಮ್ಗೆ ಅಂತ ಮಾತಾಡಿ 2 ನಿಮಿಷ. ಸೊ ಮತ್ತೊಂದ್ಸರಿ ಆ ಇಂಟರ್ವ್ಯೂ ಮಧ್ಯೆ ಮತ್ತೊಂದು ಅಪ್ಪಿಲ್ಲ ಅಂದ್ರೆ, ಈಗ ಹೋಗ್ತಾ ಹೋದಷ್ಟು ಯಾರು ಆಗ್ ನೋಡೋದಕ್ಕೂ ಈಗ ನೋಡೋದಕ್ಕೂ ಇನ್ನೊಂದಷ್ಟು ಇನ್ವಾಲ್ವ್ ಆಗಿರ್ತೀರಿ ಇಂಟರ್ವ್ಯೂ ನಲ್ಲಿ. ಬದಲಾವಣೆ ಮಾಡ್ಬೇಕು, ಆಗ್ಬೇಕು ಅಂತ ಏನಾರು ಅನ್ಸಿದ್ರೆ, ಒಳ್ಳೇದಾಗ್ಬೇಕು ಅಂತ ಅನ್ಸಿದ್ರೆ, ಒಳ್ಳೇದು ಅಂತ ಕರೀಲೇಬೇಕಲ್ಲ. ವ್ಯವಸ್ಥೆ ಒಳ್ಳೇದು, ಉತ್ತಮ ವ್ಯವಸ್ಥೆ ಅಂತ ಕಾಣ್ಬೇಕು ಅಂತ ನೋಡ್ಲೇಬೇಕಾಗತ್ತೆ. ಹೇಗೇನ್ ಮತ್ತೆ ಅಪೀಲ್ ಮಾಡ್ತೀನಿ, ಡೌನ್ಲೋಡ್ ಮಾಡಿ ಹೋಗಿ ಇನ್ವಾಲ್ವ್ ಆಗಿ ಅದ್ರ ವ್ಯವಸ್ಥೆ ಒಳಗಡೆ ಹೋಗದೆ ವ್ಯವಸ್ಥೆ ಬಗ್ಗೆ ಮಾತಾಡಕ್ ಸಾಧ್ಯ ಇಲ್ಲ ಅಲ್ವಾ? ವ್ಯವಸ್ಥೆ ಒಳಗಡೆ ಹೋಗ್ಲೇಬೇಕು. ಸೊ ಹಾಗಾಗಿ ವ್ಯವಸ್ಥೆ ಒಳಗಡೆ ಹೋಗಿ ಅದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ, ಅಭಿಪ್ರಾಯಗಳನ್ನ, ಏನ್ ಬೇಕು ಬೇಡ ಅನ್ನೋದನ್ನ ನೀವು ತಿಳಿಸ್ಬೋದು. ಮತ್ತೊಂದು ನಿಮ್ಗೆ ಅಪೀಲ್ ಮಾಡಿ ಮತ್ತೆ ಸರ್ ಜೊತೆ ಮಾತಾಡ್ತೀನಿ.